ಜಾಲಪ್ಪನವ್ರ ಬಗ್ಗೆ ಸವಿಸ್ತಾರವಾಗಿ ಸನ್ಮಾನ್ಯ ರಮೇಶ್ ಕುಮಾರು ಮತ್ತು ಸುದರ್ಶನ್ ಅವರು, ವಿಜಯ ಶಿಂದೆ ಅವರು ಹೇಳಿದರು. ನಾನು ಕೂಡ ಅವರು ಸತತವಾಗಿ ಅವರು ಪಾರ್ಲಿಮೆಂಟ್ ಸದಸ್ಯರಿರುವಂಥ ತನದಲ್ಲಿ ಕೇಂದ್ರ ಸಚಿವರಾಗಿದ್ದಾಗೂ ಕೂಡ ಅವರ ಜೊತೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ಇಟ್ಕೊಂಡು ನೇರ ನುಡಿ, ಅದು ಎಷ್ಟೇ ಜನ ವಿರೋಧ ಮಾಡಲಿ ತನ್ನ ಮನಸ್ಸಿಗೆ ಬಂದದ್ದನ್ನು ಮಾಡಿ ತೀರ್ತಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಕರ್ನಾಟಕ ಸರ್ಕಾರಿ ಹಾಸ್ಪಿಟಲ್ ಕೂಡ ಮಾಡಿದಂಥ ಒಂದು ಸೇವೆಯನ್ನು ಅವರು ಕೊಟ್ಟು ಹೋದರು. ಉಚಿತವಾಗಂಥ ಎಲ್ಲ ಬಡವರು ಕೂಡ ಉಚಿತವಾದ ಸೇವೆ ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡಿ ಹೋಗ್ತಾರೆ. ಅದನ್ನು ಸನ್ಮಾನ್ಯ ನಾಗರಾಜ್ ಅವರ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರು ಮಾಡಿರೋ ಕೆಲಸ ಸಾವಿರಾರು ಜನ ಬಡ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆ, ಉಪಹಾರ ಕೂಡ ಅಲ್ಲಿ ಸಿಕ್ಕುವಂಥ ಕೆಲಸ ಆಗಿದೆ. ಇವತ್ತು ಅದರಿಂದ ಸದುಪಯೋಗ ಆಗಿದೆ ಮತ್ತು ಅತ್ಯುತ್ತಮವಾದಂಥ ದೊಡ್ಡ ಪ್ರಮಾಣದಲ್ಲಿ ಒಂದು ವಿದ್ಯಾಸಂಸ್ಥೆ ಬೆಳೆದು ಸಾಕಷ್ಟು ಜನಕ್ಕೆ ನೆರಳಾಗಿದೆ. ಜೊತೆಗೆ ಇಲ್ಲಿ ಕೂಡ ಮಾದರಿಯಾದಂಥ ಇಂಜಿನಿಯರಿಂಗ್ ಕಾಲೇಜು ಬೇರೆ ಬೇರೆ ಸಮಸ್ಯೆಗಳನ್ನು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ದೇವರಾಜ ಅರಸವರ ಒಂದು ಹೆಸರಿನಲ್ಲಿ ಮಾಡಿರುವಂಥದ್ದು ಚಿರಾಯವಾಗಿ ಉಳಿದಿದೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಗರಾಜ ಮತ್ತು ಅವರೆಲ್ಲರೂ ಸೇರಿ ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಪರೋಭಿವೃದ್ಧಿಗೆ ಬರಲಿ ಅಂತ ಹೇಳ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ನನಗೂ ಸುದರ್ಶನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಾನು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು, ಸಹಕಾರ ಅಥವಾ ಕೃಷಿ ಇಲಾಖೆ ವತಿಯಿಂದ ನಮ್ಮ ಮಾತನ್ನು ಹೇಳಿದ್ದಾರೆ. ಅದನ್ನು ಮಾಡೋದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಬಹುತೇಕ ಮುಖ್ಯಮಂತ್ರಿಗಳು ಮಾತಾಡುವಾಗೆ ಅವರು ಅದನ್ನು ಮಾತಾಡ್ಬೋದು ಅಂತ ಭಾವಿಸಿದ್ದೇನೆ. ಮತ್ತು ಇಲ್ಲಿ ಆಗಬೇಕಾಗಿರೋದು ವೆಂಕಟಣ್ಣಯ್ಯವರು ಇದ್ದಂಥ ಕಾಲದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ಬಡ್ಜೆಟ್ನಲ್ಲಿ ಘೋಷಣೆ ಆಗಿ ಸತತವಾದಂಥ ಹೋರಾಟ ಮಾಡಿ ವೆಂಕಟಣ್ಣಯ್ಯನವರು ಆಗ ಶಾಸಕರಾಗಿ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ಆದಷ್ಟು ಬೇಗ ಶುರು ಮಾಡಬೇಕು. ಈಗಿರುವ ಶಾಸಕರು ಕೂಡ ಅದರ ಬಗ್ಗೆ ಸಾಕಷ್ಟು ಒತ್ತಾಯವನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ವಿಶೇಷವಾಗಿ ಅದೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ತಾವೇ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದೀರಿ. ಆದಷ್ಟು ಬೇಗ ಅದನ್ನು ನಡೆಸಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡುತ್ತಾ, ಅತ್ಯುತ್ತಮವಾದಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡ್ತಾರೆ. ಗ್ಯಾರಂಟಿ ಕಾರ್ಯಕ್ರಮಗಳು ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಸರ್ಕಾರ 4.5 ಕೋಟಿ ಜನರಿಗೆ 4.5 ಕೋಟಿ ಜನಕ್ಕೆ ದಾಸೋಹವನ್ನು ಕೊಡುವಂಥ ಕೆಲಸ ಮಾಡಿರುವಂಥದ್ದು ಒಬ್ಬ ಮುಖ್ಯಮಂತ್ರಿ ಭಾರತ ದೇಶದಲ್ಲಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯನವರಂತ ಯಾವತ್ತೂ ಕೂಡ ನಾವು ಮರೆಯುವಂಗಿಲ್ಲ. ಇದು ಯಾವ ರಾಜ್ಯದಲ್ಲಿ ಇಷ್ಟು ಮಾಡೋಕ್ಕಾಗಿಲ್ಲ. ಹಬ್ಬಕ್ಕೆ ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ಕೊಡ್ತಾರೆ, ಹಬ್ಬ ಆಡಿಗೆ ಕೊಡ್ತಾರೆ. ಆದರೆ ಸತತವಾಗಿ 350 ದಿನ, ಸುಮಾರು 2 ವರ್ಷ ಪೂರ್ತಿ ಆಯಿತು, 3ನೇ ವರ್ಷ ಇದೆ. 1 ಲಕ್ಷ ಕೋಟಿ ರೂಪಾಯಿಗಳನ್ನು ಇವತ್ತು ಈ ಇದಕ್ಕಾಗಿ ಖರ್ಚು ಮಾಡಿದ್ದೀವಿ. ಇನ್ನೂ 2 ವರ್ಷ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಇದನ್ನು ಕಾರ್ಯಕ್ರಮದ ಜೊತೆಗೆ ಹೊಸ ಒಂದು ಚಿಂತನೆಯನ್ನು ಮಾಡಿದೆ. ಅಕ್ಕಿ ಸಾಕಷ್ಟು ಉತ್ತರ ಭಾಗದಲ್ಲಿ ಸದುಪಯೋಗ ಆಗೋದಿಲ್ಲ ಅಂಥೇಳಿ ಅದಕ್ಕೆ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕು. ಇಂದಿರಾ ಗಾಂಧಿಯವರ ಹೆಸರಲ್ಲಿ ಇಂದಿರಾ ಕಿಟ್ಟು ಅಂತ ಮಾಡೋದ್ರ ಮುಖಾಂತರ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಇಂಥವು ಕೊಡಬೇಕು ಅನ್ನೋ ಚಿಂತನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ಅವರೇ ಮಾತಾಡ್ತಾರೆ. ಬಡವರ ಬಂದು ಸಾಮಾನ್ಯ ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡಬೇಕಾದ್ರೆ ಇವತ್ತು ಕೂಲಿ ಇಲ್ಲ, ಕೂಲಿಗೆ ಯಾರೂ ಕರೆಯೋದಿಲ್ಲ. ಬೆಳಗಾದರೆ ಕೂಲಿಗೆ ಯಾರೂ ಕರೆಯೋದಿಲ್ಲ. ಬೇಸಿಗೆ ಸಮಯ ಬದುಕು ಹೇಗಾಗಬೇಕಂದ್ರೆ ಆಗ ಸಿದ್ದರಾಮಯ್ಯನವ್ರ ಜ್ಞಾಪಕ ಬರ್ತಾರೆ. ಪರವಾಗಿಲ್ಲ, ಮುಫತ್ತಾಗಿ ಅಕ್ಕಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ಯಾರು ಕೂಲಿ ಕರೆದಿದ್ರು ಕೂಡ
ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋ ಒಂದು ಚಿಂತನೆಯನ್ನು, ಮನೋಸ್ಥಿತಿಯನ್ನು ಕಡುಬಡವರಿಗೆ ತಂದುಕೊಟ್ಟಂಥ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಅದನ್ನು ಸತತವಾಗಿ ನಡೆಸ್ತಾ ಇದ್ದಾರೆ. ಯಾರು ಏನೇ ಟೀಕೆ ಮಾಡಿದರೂ ಕೂಡ ಬಡವರ ಪರ ಕಾರ್ಯಕ್ರಮಗಳನ್ನು, ರೈತರ ಪರ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಅವರು ಇಂಥ ಮಹತ್ವವಾದ ಕಾರ್ಯಕ್ರಮವನ್ನು ಭಾರತ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ನೇರವಾಗಿ, ಆ ದಿನ ಕೇಂದ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದಾಗ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಮೊಟ್ಟ ಮೊದಲು ಮುಖ್ಯಮಂತ್ರಿ ಆದ ದಿನ, ಆ ಮೊದಲನೇ ದಿನ ಬಡವರಿಗೆ ಅಕ್ಕಿಯನ್ನು ಕೊಡ್ತೀನಿ, ಅವರ ಹಸಿವನ್ನು ನೀಗಿಸ್ತೀನಿ ಅಂತೇಳಿ ತಾನು ಒಬ್ಬ ಪ್ರಮಾಣ ವಚನ ಮಾಡಿದ್ದೇನೆ ತೀರ್ಮಾನ ಮಾಡಿದಂಥ ಧೀಮಂತ ನಾಯಕ ಅವರು ಇಂಥ ಮಹತ್ವದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಒಂದು ಇಲ್ಲಿನ ಈ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೂಡ ಸಂಪೂರ್ಣವಾಗಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನು ಅವರೇ ಹೇಳ್ತಾರೆ ಅಂಥೇಳಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ಜನ ನಿಂತಿದ್ದಾರೆ. ಉತ್ತಮವಾದ ಆಡಳಿತವನ್ನು ಮಾಡ್ತಾ ಇದ್ದಾರೆ, ನೇರ ನುಡಿಯಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಒಳ್ಳೆಯ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂಥೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.